ಉತ್ತರ ಕರ್ನಾಟಕ ಸಮಸ್ಯೆ ಮೇಲಿನ ಚರ್ಚೆಗೆ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಉತ್ತರವನ್ನ ಕೊಡ್ತಿದ್ದಾರೆ. ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕ ಸಮಸ್ಯೆಗಳ ಕುರಿತಾಗಿ ಮಾತನಾಡ್ತಿರೋದು. 97 ಕೊಡಗು 2,95,121, ಮಂಡ್ಯ 2,93,666, ಹಾಸನ 2,92,729, ಬಳ್ಳಾರಿ 2,80,168, ರಾಮನಗರ 2,74,194, ಉತ್ತರ ಕನ್ನಡ 2,67,041, ಧಾರವಾಡ 2,62,925, ಚಾಮರಾಜನಗರ 2,57,610, ಬಾಗಲಕೋಟೆ 2,48,743, ಮೈಸೂರು 2,42,046, ಚಿಕ್ಕಬಳ್ಳಾಪುರ 2,32,699, ಕೋಲಾರ 2,17,909, ದಾವಣಗೆರೆ 2,10,996, ಚಿತ್ರದುರ್ಗ 2,01,770, ಗದಗ್ 1,94,644, ಹಾವೇರಿ 1,84,470, ವಿಜಯನಗರ 1,69,930, ವಿಜಯನಗರ 1,69,993, ಬೀದರ್ 1,69,988, ರಾಯಚೂರು 1,68,357, ಅಲ್ಲ 057, ವಿಜಯಪುರ 1,64,895, ಕೊಪ್ಪಳ 1,60,443, ಬೆಳಗಾವಿ 1,60,377, ಯಾದಗಿರಿ 1,46,605, ಕಲಬುರಗಿ 1,43,360. ಹಿಂಗೆ 31 ಜಿಲ್ಲೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ. 31 ಜಿಲ್ಲೆಗಳಲ್ಲಿ ಈ ಕೆಳಗಿನವು ಇದಾವಲ್ಲ, ಗದಗ, ಹಾವೇರಿ, ವಿಜಯನಗರ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಬೆಳಗಾವಿ, ಯಾದಗಿರಿ, ಕಲಬುರಗಿ, ಕೊನೆಯಲ್ಲಿರ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆ. ಇವು 2 ಲಕ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಜಿಲ್ಲೆಗಳು. ಕರ್ನಾಟಕದ ಆವರೇಜ್ ತಲಾ ಆದಾಯ ಎಷ್ಟಪ್ಪ ಇದೆ ಅಂತಂದರೆ 3,39,813 ರೂಪಾಯಿ. 3,39,813. ಇವೆಲ್ಲವೂ ಕೂಡ ಈ 10 ಜಿಲ್ಲೆಗಳಿದಾವಲ್ಲ, ಜಿಲ್ಲೆಗಳು ಗದಗಿಂದ ಕಲಬುರಗಿವರೆಗೆ ಇವು 2 ಲಕ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಆದಾಯ, ತಲಾ ಆದಾಯ ಇರ್ತಕ್ಕಂಥದ್ದು. ಅವರೇಜ್ ಎಷ್ಟಪ್ಪ ಅಂತಂದರೆ 3,39,813 ರೂಪಾಯಿ. ಸೊ ಇದ್ರ ಮೇಲೆ ನಾವು ವಿ ಕ್ಯಾನ್ ಮೇಕ್ಔಟ್ ಯಾವ ಜಿಲ್ಲೆ ತಲಾ ಆದಾಯದಲ್ಲಿ ಕಡಿಮೆ ಇದೆ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಸುಮಾರು 6,95,95,00,000 ಜನಸಂಖ್ಯೆ ಇದೆ ಅಂತ ಅಂದಾಜು ಮಾಡಲಾಗಿದೆ.
6,95,00,000 ಅಂದಾಜು ಇರತಕ್ಕಂಥದ್ದು. ಉತ್ತರ ಕರ್ನಾಟಕದಲ್ಲಿ 2,96,767 ಜನಸಂಖ್ಯೆ. ಉತ್ತರ ಕರ್ನಾಟಕದಲ್ಲಿ 2,96,767 28 ಲಕ್ಷ 2,98,28,767 ಇಷ್ಟು ಜನಸಂಖ್ಯೆ ಇದೆ. ಇನ್ನು ಉಳಿದ ಸುಮಾರು 4 ಕೋಟಿ ಜನ ದಕ್ಷಿಣ ಕರ್ನಾಟಕದಲ್ಲಿ ಇದ್ದಾರೆ. 4 ಕೋಟಿ ಜನ ದಕ್ಷಿಣ ಕರ್ನಾಟಕದ ಕಡೆ ಇದ್ದಾರೆ. ಅಂದ್ರೆ ಈ 6,95,00,000 ಜನಸಂಖ್ಯೆ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಕಡೆ 42% ಮಾತ್ರ. 42%. ಇನ್ನು 58% ದಕ್ಷಿಣ ಕರ್ನಾಟಕದ ಕಡೆ ಇದೆ, ಕರಾವಳಿ ಸೇರಿ. ಕರಾವಳಿನೂ ಹಳೆ ಮೈಸೂರಿಗೆ ಬರೋದಲ್ಲ, ಅಲ್ಲ ಮದ್ರಾಸ್ ಪ್ರಾಂತ ಇರ್ಬೋದು. ಈಗ ಮೈಸೂರು ಡಿವಿಷನ್ಗೆ ಎಲ್ಲಿ ಬರ್ತದೆ? ಯಾವ ಊರು ಬರ್ತದೆ ಮೈಸೂರು ಡಿವಿಷನ್? ಮೈಸೂರು ಡಿವಿಷನ್ಗೆ ಯಾವ್ಯಾವ ಊರುಗಳು ಬರ್ತವೆ? ಉಡುಪಿ, ಮಂಗಳೂರು ಎಲ್ಲ ಬರೋದು ಅಲ್ಲೇ ಇರ್ತಾನೆ. ಆಮೇಲೆ 31 ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕದ ಕಡೆ 14 ಜಿಲ್ಲೆಗಳು ಬರ್ತವೆ. ಇನ್ನೂರ 24 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 97 ಕಾನ್ಸ್ಟಿಟ್ಯೂನ್ಸಿಗಳು ಉತ್ತರ ಕರ್ನಾಟಕದ ಕಡೆ ಬರ್ತವೆ. ಇದ್ರ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ, ಈ ಎರಡೂ ಭಾಗಗಳಲ್ಲಿ ಮುಂಬೈ ಕರ್ನಾಟಕ ಅಂತ ಕರಿತೀವಿ, ಹೈದರಾಬಾದ್ ಕರ್ನಾಟಕ, ಬಳ್ಳಾರಿ ಅಫ್ಕೋರ್ಸ್ ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿತ್ತು, ಆಮೇಲೆ ಮಂಗಳೂರು, ಉಡುಪಿ, ಮಂಗಳೂರಿನಲ್ಲಿತ್ತು. ಆಮೇಲೆ ಏಕೀಕರಣ ಆದಮೇಲೆ ಅವೆಲ್ಲ ನಮ್ಮ ರಾಜ್ಯಕ್ಕೆ ಸೇರ್ಕೊಂಡಿದ್ದು. ಈಗ ಅಖಿಲ ಕರ್ನಾಟಕ ಎಲ್ಲರೂ ಸೇರ್ಕೊಂಡಿರೋ 31 ಜಿಲ್ಲೆಗಳು ನಾವು ಇದ್ದೀವಿ ಏಕೀಕರಣ ಆದಮೇಲೆ. ಏಕೀಕರಣ ಅಂತ ನಾವು ಕರೆಯೋದು, ನೀವು ಏಕೀಕೃತ ಆಯಿತು, ಎರಡೂ ಒಂದೇ. ಏಕೀಕೃತ ಅಂದರೂ ಒಂದೇ, ಏಕೀಕರಣ ಅಂದರೂ ಒಂದೇ. ಏಕೀಕರಣ ಆಯಿತು, ಆಮೇಲೆ ಏಕೀಕೃತ ಆದದ್ದು. ಅವರು ಯಾವಾಗಲೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ದಕ್ಷಿಣ ಕರ್ನಾಟಕದ ಬಗ್ಗೆ ಮಾತಾಡಲ್ಲ ಅಂತಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ಅದರಿಂದ ಅವರು ಮಂಗಳೂರು, ಉಡುಪಿನೂ ಸೇರಿದೆಯಾ, ಕರಾವಳಿ ಪ್ರದೇಶನೂ ಸೇರಿದೆಯಾ ಅಂತ ಕೇಳ್ತಾ ಇದ್ದಾರೆ. ಕರಾವಳಿನೂ ಸೇರ್ಕೊಂಡಿದೆ. 4 ಕೋಟಿ ಜನಸಂಖ್ಯೆಯಲ್ಲಿ ಕರಾವಳಿನೂ ಸೇರ್ಕೊಂಡಿದೆ. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಏಕೀಕರಣ ಆದಮೇಲೆ, ಒಂದೇ ಕರ್ನಾಟಕ ಆದಮೇಲೆ ನಮ್ಮ ಸರ್ಕಾರ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ಮಾಡಲ್ಲ. ಯಾಕಂತಂದರೆ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ. ಅಸಮಾನತೆ ಇದ್ದರೆ ನಾವು ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ. ಅಸಮಾನತೆ ಹೋಗದೇನೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ. ಅಸಮಾನತೆ ಹೋಗಲೇಬೇಕು.
ಅದಕ್ಕೆ ನಾನು ಅಶೋಕ್ ಅವರು ಇದ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅಶೋಕ ಮತ್ತು ಇನ್ಯಾರು ನಿಮ್ಮ ಡೆಪ್ಟಿ ಲೀಡ್ರು